ತಮ್ಗೆ ಗೊತ್ತಿದ್ದ ಹಾಗೆ ವಾರಕ್ಕೆ 2 ಸಲ ಝೋನ್ಗಳಿಗೆ ಹೋಗಿ ಅಲ್ಲಿ ಜನರ ಸಮಸ್ಯೆಯನ್ನು ಆಲಿಸಿ ಇದರ ಮೇಲೆ ಸೂಕ್ತ ನಿರ್ದೇಶನಗಳನ್ನು ನೀಡ್ತಾ ಇರ್ತೇವೆ. ಈಗ ಯಲಹಂಕ ಝೋನ್ದಲ್ಲಿ ಇದು ನಮ್ಮದು 2ನೇ ಸರ್ತಿ ಅಲ್ಲಿ ಬಂದಿದ್ದೇವೆ. ಸುಮಾರು 37 ಕಂಪ್ಲೇಂಟ್ಗಳು ಇವತ್ತು ಬಂದಿವೆ. ಇಲ್ಲಿ ಹೋದ ಸಲ ಬಂದಾಗ ಎಲೆಕ್ಟ್ರಿಕ್ ಸಮಸ್ಯೆ ಜಾಸ್ತಿ ಹೇಳ್ತಾ ಇದ್ದರು, ಸ್ಟ್ರೀಟ್ ಲೈಟಿಂಗ್ ಸಮಸ್ಯೆ ಜಾಸ್ತಿ ಹೇಳ್ತಾ ಇದ್ದರು. ಈ ಸಲ ಅಷ್ಟು ಏನು ಲೈಟಿಂಗ್ ಸಮಸ್ಯೆಗಳಿಲ್ಲ. ಸ್ಟ್ರೀಟ್ ವೆಂಡರ್ ಸಮಸ್ಯೆ ಜಾಸ್ತಿ ಹೇಳ್ತಾ ಇದ್ದಾರೆ. ಅದು ಫುಟ್ಪಾತ್ ಆಗಲಿ ರೋಡ್ ಆಗಲಿ ಅದರಲ್ಲಿ ಜಾಸ್ತಿ ಅವರೇ ಇರುವುದರಿಂದ ಓಡಾಡಲಿಕ್ಕೆ ಕಷ್ಟ ಇರುವುದು ಆ ವಿಚಾರಗಳು. ಮತ್ತು ಕೆಲವು ಲೇಔಟ್ಸ್ಗಳಲ್ಲಿ ಹಳೆಯದು ಲೇಔಟ್ ಇದೆ, ಆ ಪಿ ಡಿ ಹ್ಯಾಂಡ್ ಓವರ್ ಮಾಡುವಾಗ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಆ ಪಾರ್ಕ್ ಮತ್ತು ಕಾಮನ್ ಏರಿಯಾ ಏನು ಅತಿಕ್ರಮಣ ಆಗಿದೆ, ಅದಕ್ಕೆ ತೆರವುಗೊಳಿಸ್ಲಿಕ್ಕೆ ಹೇಳಿದ್ದಾರೆ. ಮತ್ತು ಮೇಜರ್ ಆಗಿ ಸಮಸ್ಯೆ ಬಂದಿದ್ದು ಈಗ BWSSBಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚೊಕ್ಕನಹಳ್ಳಿಯಲ್ಲಿ ಒಂದು ಜಲಗಾರ ಆಗಬೇಕಾಗಿತ್ತು, ಅದು ಆಗದೇ ಇರುವುದರಿಂದ ನೀರು ಪೂರೈಕೆ ಆಗ್ತಾಯಿಲ್ಲ. ಸೊ ನಾವು ಬೋರ್ವೆಲ್ಲಿಂದನೇ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಆ ಬೋರ್ವೆಲ್ ಕೆಲವು ತಿಂಗಳು ನಾವು ನೋಡ್ಕೊಳ್ತೀವಿ, ಆಮೇಲೆ BWSSBಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. BWSSBಗೆ ನಾವು ತಿಳಿಸ್ತೇವೆ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆ. ಸೆಕೆಂಡ್ ಸಮಸ್ಯೆ ಏನಾಗಿದೆ, UGD ಮಾದರಿ ಮಾಡಿದರೂ ಸಹ ಮನೆ ಮುಂದೆ UGD ಆಗಿದೆ, ಮತ್ತು ಮುಂದೆ ಸಬ್ ಮೇನ್ಸ್ ಮತ್ತು STP ಆಗದೇ ಇರೋದ್ರಿಂದ ಎಲ್ಲ ನಮ್ಮ ಕಾಲುವೆಗೆ ಹರಿದು ಬರ್ತಿರೋದ್ರಿಂದ ಆ ಸಮಸ್ಯೆ ಜಾಸ್ತಿ ಉಂಟಾಗಿದೆ. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು, ನಾವು ಮತ್ತು BWSSB ಸೇರಿಕೊಂಡು. ಥ್ಯಾಂಕ್ ಯು.